ನಮಸ್ಕಾರ, 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಲ್ಲಿ ರೌಡಿ ಶೀಟರ್ ಹತ್ಯೆಗೆ ಹಾಡ ಹಗಲೇ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಅಟ್ಯಾಕ್ ಅನ್ನ ಕೂಡ ಮಾಡಿದ್ದಾರೆ. ರೌಡಿ ಶೀಟರ್ ಜೆಸಿಬಿ ನಾರಾಯಣನ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಕಾರು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ದಾಳಿಗೆ ಯತ್ನವನ್ನ ಮಾಡಲಾಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಹುಳಿಮಾವು ಠಾಣೆಯ ರೌಡಿ ಶೀಟರ್ ಜೆಸಿಬಿ ನಾರಾಯಣ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ರೌಡಿ ಶೀಟರ್ ಜೆಸಿಬಿ ನಾರಾಯಣ ಆತನ ಕಾರನ್ನ ಅಡ್ಡಗಟ್ಟಿದ್ರು. ಒಂದು ಗ್ಯಾಂಗ್ನವರು 4 ದಿನದ ಹಿಂದೆ ದಾಳಿಗೆ ಯತ್ನಿಸಿದ್ರು. 4-5 ಜನರ ಟೀಮ್ ಅಟ್ಯಾಕ್ ಮಾಡಿದ್ದಂಥದ್ದೆಲ್ಲದೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಳಿಮಾವು ಠಾಣಾ ವ್ಯಾಪ್ತಿಯ DLF ರಸ್ತೆಯಲ್ಲಿ ಅಟ್ಯಾಕ್ ದಾಳಿ ಮಾಡ್ತಿದ್ದಂತೆ ಕಾರು ರಿವರ್ಸ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದುಷ್ಕರ್ಮಿಗಳ ದಾಳಿಯ ದೃಶ್ಯ. ಆ ಸಿಸಿಟಿವಿ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತೀವಿ. ಬೆಂಗಳೂರಿನಲ್ಲಂತೂ ಇದಂತೂ ಈಗ ಕಾಮನ್ ಆಗಿರುವ ರೀತಿನೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಪ್ರತಿದಿನನೂ ಈ ರೀತಿಯಾಗಿ ಒಂದಲ್ಲ ಒಂದು ಸ್ಟೋರಿಗಳು ವರದಿ ಆಗ್ತಾನೆ ಇರುತ್ತೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಆ ಇನೋವಾ ಕಾರಲ್ಲಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆತ ಬರುವಂತದ್ದನ್ನೇ ಕಾದು ಕುಳಿತಿದ್ದಂತ ಕೆಲವರು ಸೀದಾ ಆ ಕಾರು ಬರ್ತಿದ್ದ ಹಾಗೆ ಗುದ್ದಿಸ್ತಾರೆ. ನಂತರ ಗೊತ್ತಾಗುತ್ತೆ ಸೀದಾ ಆ ಒಂದು ಕಾರನ್ನ ರಿವರ್ಸ್ ತಗೊಂಡು ಎಸ್ಕೇಪ್ ಆಗ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಆ ಸಂದರ್ಭದಲ್ಲಿ ಏನಾಗಿದ್ದು, ಏನ್ ಹೇಳ್ತಾ ಇದ್ದಾರೆ ಪೊಲೀಸರು, ಏನಂತ ದೂರು ದಾಖಲಾಗಿದೆ, ಯಾರು ಆ ಗ್ಯಾಂಗ್ನವರು ಅಂತ ಏನಾದ್ರು ಗೊತ್ತಾಗಿದ್ಯಾ? ಪೃಥ್ವಿರಾಜ್, 4 ದಿನಗಳ ಹಿಂದೆ ಈ ಘಟನೆ ನಡೆದಿರುವಂತದ್ದು. ಈಗ ಸದ್ಯ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದು. ಅದರ ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಸಿನಿಮೀಯ ಶೈಲಿಯಲ್ಲಿ ಜೆಸಿಬಿ ನಾರಾಯಣನ ಮೇಲೆ ಒಂದು ಅಟ್ಯಾಕ್ ಆಗಿದ್ದು. ಆತ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಅಂದ್ರೆ ಪ್ರಮುಖವಾಗಿ ಅಲ್ಲಿ ನೋಡೋದಾದ್ರೆ ಅವನು ಆಪೋಸಿಟ್ ಟೀಮ್ ಸಾಕಷ್ಟು ಮಂದಿಯಿಂದ ಕೂಡ ಒಂದು ವಿರೋಧವನ್ನ ಕಟ್ಕೊಂಡಿದ್ದ. ಅದರಲ್ಲದೆ ಲ್ಯಾಂಡ್ ಸಂಬಂಧಪಟ್ಟಂತೆ ಅವನ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ಈಗ ಸದ್ಯ ಬೇಗೂರು ಪೊಲೀಸರು ಕೂಡ ಆ ಒಂದು ಸಿಸಿಟಿವಿ ದೃಶ್ಯ ಮತ್ತೆ ಈ ಬಗ್ಗೆ ಕೂಡ ಜೆಸಿಬಿ ನಾರಾಯಣ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಹೀಗಾಗಿ ಅವ್ರಿಗಾಗಿ ಹುಡುಕಾಟ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಆತ ಒಂದು ಡ್ರೈವರ್ ಅನ್ನ ಒಂದು ಚಾಣಕ್ಯದಿಂದ ಆತ ಹಿಂದೆ ರಿವರ್ಸ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇನೋವಾ ಕಾರಲ್ಲಿ ಹೋಗ್ತಾ ಇರ್ತಾನೆ. ಇಮಿಡಿಯೇಟ್ಲಿ ಅವರ ಮುಂದೆ ಬಂದಂತಹ ಕಾರು ಆ ಕಾರ್ಗೆ ಡಿಕ್ಕಿ ಹೊಡೆದು ಸುಮಾರು 4-5 ಜನ ಒಂದು ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಆ ಕಾರನ್ನ ಎಲ್ಲ ಕೂಡ ಅಟ್ಯಾಕ್ ಮಾಡ್ತಾರೆ. ಒಬ್ಬ ಕಳ್ಳನ ಕೂಡ ಬಿಸಾಕ್ತಾನೆ. ಈ ಸಂದರ್ಭದಲ್ಲಿ ಹಿಂದೆ ಯಾವುದೇ ವೆಹಿಕಲ್ಸ್ ಇರೋದಿಲ್ಲ. ಉಪಯೋಗ ಮಾಡಿಕೊಂಡು ಅಲ್ಲಿ ಡ್ರೈವರ್ ಹಿಂದೆ ರಿವರ್ಸ್ ಫಾಸ್ಟ್ ಆಗಿ ರಿವರ್ಸ್ ಹೊಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇದೆಲ್ಲ ಕೂಡ ಆ ಒಂದು ವಿರೋಧಿ ಗ್ಯಾಂಗು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿ ಈಗಿನ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಅದು ಪೊಲೀಸರು ಅದನ್ನ ಪರಿಶೀಲನೆ ಮಾಡಿ ಅವನಿಗೆ ಪರಿಚಯಸ್ಥರೇ ಈ ಒಂದು ಕೃತ್ಯವನ್ನ ಎಸಗಿರೋ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು. ಈಗ ಬೈಗೂರು ಪೊಲೀಸರು ಕೂಡ ಅದರಾಗಿ ಆ ಏನೋ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ ಹುಡುಕಾಟ ಮಾಡ್ತಾ ಇರುವಂತದ್ದು. ಅದಲ್ಲದೆ ಜೆಸಿಬಿ ನಾರಾಯಣ ಕೂಡ ಹಿಂದೆ ಏನು ಸಾಕಷ್ಟು ಆತನ ಮೇಲೆ ಪ್ರಕರಣಗಳಿದಾವೆ. ಜೊತೆಗೆ ಹೆಣ್ಣು ಜೆಸಿಬಿ ನಾರಾಯಣ ಅಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಅವ್ರನ್ನ ಯಾರನ್ನಾದ್ರೂ ನೋಡಿದ್ನಂತ ಆ ಟೈಮ್ ನಲ್ಲಿ? ಅಂದ್ರೆ ಗೊತ್ತಿರೋರು ಯಾರಾದ್ರೂ ಇದ್ರಂತ? ಅದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಅಲ್ಲಿ ಹೇಳಿದಾರಾ? ಹೌದು ಪೃಥ್ವಿರಾಜ್, ಅಂದ್ರೆ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತದ್ದು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ತರ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ, ಅವ್ರ ಪರಿಚಯಸ್ಥರೇ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ಒಂದು ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಅವರು ಏನು ಯಾರಿದ್ದಾರೆ ಮತ್ತೆ ಲೋಕಲ್ ಲೈಟ್ಸ್ ಇದ್ದಾರೆ ಮತ್ತೆ ಜೊತೆಗೆ ಬೇರೆಯಿಂದ ಕಡೆ ಹುಡುಗರನ್ನ ಕರೆದಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಆ ಒಂದು ಫುಟೇಜ್ ಏನಿದೆ ಮತ್ತೆ ಜೆಸಿಬಿ ನಾರಾಯಣ ಕೊಡುವಂತ ಹೇಳಿಕೆಗಳ ಆಧಾರವಾಗಿ ಆ ಆರೋಪಿ ಅಂದ್ರೆ ಯಾರು ಈ ದುಷ್ಕರ್ಮಿಗಳು ಯಾರಿದ್ರು ಅವ್ರಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಈ ರೌಡಿ ಶೀಟರ್ ಜೆಸಿಬಿ ನಾರಾಯಣ ಏನಿದ್ದಾನೆ ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಆತನ ಮೇಲೆ ಇರುವಂತದ್ದು. ರೌಡಿ ಶೀಟರ್ ನೋಡೋಣ ಈಗ ಹೆಂಗಿದ್ರು ತನಿಖೆ ನಡೀತಾ ಇದೆಯಲ್ಲ. ಥ್ಯಾಂಕ್ ಯು.